ಸರಸು ಪಾಪ ಹೆಸರು ಹೇಳಲ್ವಾ? ವಾ ವಾಟ್ ಎ ಡೈಲಾಗ್. ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಕನ್ನಡರನ್ನೇ ಸಿನಿಮಾ ಹಾಕೊಂಡು ಕನ್ನಡರಿಗೆ ಸಹಾಯ ಮಾಡಿ ಸಪೋರ್ಟ್ ನೀಡಿ ಕನ್ನಡಕ್ಕೆ ಒತ್ತು ನೀಡುವ ಏಕೈಕ ನಟ ಅಂದ್ರೆ ಅದು ದರ್ಶನ್ ಸರ್, ಅನುಮಾನನೇ ಬೇಡ. ಏನಕ್ಕಂದ್ರೆ ಅವ್ರ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ಕನ್ನಡದಲ್ಲೇ ಇಡ್ತಾರೆ, ಕಂಪ್ಲೀಟ್ ಆಗಿ ಟೆಕ್ನಿಷಿಯನ್ ತಗೊಂಡು ಆಕ್ಟರ್ ವರ್ಗ ಎಲ್ಲಾದ್ರಲ್ಲೂ ಕನ್ನಡನೇ ಯೂಸ್ ಮಾಡ್ತಾರೆ ದರ್ಶನ್ ಸರ್ ಅವರು. ಆದ ಕಾರಣ ಇವತ್ತು ಅವರಿಗೆ ಬರ್ತ್ಡೇ. ವಿಶ್ ಯು ಹ್ಯಾಪಿ ಬರ್ತ್ಡೇ ದರ್ಶನ್ ಸರ್ ಅಂತ ಹೇಳೋಣ. ಇನ್ನೊಂದು ವಿಶೇಷವಾಗಿ ಅವರ ಬರ್ತ್ಡೇಗೆ ಒಂದು ಡೆವಿಲ್ ಒಂದು ಸಿನಿಮಾದು ಟ್ರೀಸರ್ ರಿಲೀಸ್ ಮಾಡಿದ್ದಾರೆ. ಆ ಟ್ರೀಸರ್ ಯಾವ ರೀತಿ ಇದೆ, ಹೇಗಿದೆ, ಮತ್ತೆ ದರ್ಶನ್ ಸರ್ ಈ ಸಿನಿಮಾನು ಇಟ್ ಹೊಡಿತಾರ, ಇಂಟ್ರೆಸ್ಟ್ ಇಷ್ಟ ಆಗುತ್ತಾ, ಈ ಸಿನಿಮಾ ಟ್ರೀಸರ್ ಯಾವ ಲೆಕ್ಕದಲ್ಲಿ ಇದೆ, ಯಾವ ರೀತಿ ತೋರಿಸಿದ್ದಾರೆ ದರ್ಶನ್ ಸರ್ ಅಂತ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ಟ್ರೀಸರ್ ವಿಷಯಕ್ಕೆ ಬಂದ್ರೆ ಸರಸು ಪಾಪ ಹೆಸರು ಹೇಳಲ್ವಾ? ವಾ ವಾಟ್ ಎ ಡೈಲಾಗ್. ಯಾಕಂದ್ರೆ ಡೆವಿಲ್ ಅಂದ್ರೆ ನಾವು ಮೊದಲೇದಾಗಿ ಒಂದು ರಾಕ್ಷಸ, ಒಂದು ವಿಲನ್ ಅಂತ ಅನ್ಕೊಂತೀವಿ. ಬಟ್ ಇದ್ರಲ್ಲ ಟ್ಯಾಗ್ ಲೈನ್ ಕೊಟ್ಟಿದ್ದಾನೆ ಮೊದಲೇ ಸ್ಥಾನದಲ್ಲೇನೆ, ಡೆವಿಲ್ ಇಸ್ ದ ಹೀರೋ ಅಂತ. ಡೆವಿಲ್ ಆದ್ರೆ ಹೀರೋ ಅಂತ ಕೊಟ್ಟಿದ್ದಾನೆ. ಖಂಡಿತವಾಗ್ಲು ಆ ಡೈಲಾಗ್ ಆಗ್ಲಿ, ಆ ಒಳ್ಳೆ ಮ್ಯಾನರಿಸಮ್ ಆಗ್ಲಿ, ದರ್ಶನ್ ಸರ್ ಬರೋ ಒಂದು ವಾಕಿಂಗ್ ಸ್ಟೈಲ್ ಆಗ್ಲಿ ಯಾವ ರೀತಿ ಇದೆ ಅಂದ್ರೆ ತುಂಬಾ ಸೂಪರ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಕಳೆದ 2 ಸಿನಿಮಾಗಳಲ್ಲಿ ಒಂಥರ ನ್ಯಾರೇಟ್ ತುಂಬಾ ಹಳೆಯ ಕಾಲ ಸಿನಿಮಾ ಬರ್ತಾ ಇತ್ತು. ಇದಕ್ಕಿಂತ ಮುಂಚಿದ್ದು ಕಡ್ಡೇರ ಸಿನಿಮಾ ಅಷ್ಟೇನೆ. ಅದಕ್ಕಿಂತ ಬಂದಿದ್ದು ಒಂದು ಇದು ಕಂದಿತ್ತಲ್ಲ ಕನ್ನಡ ಶಾಲೆಗಳ ಬಗ್ಗೆ, ಅದರೂನು ಸಿನಿಮಾ ಅದೇ ರೀತಿ ಇತ್ತು. ಬಟ್ ಈ ಸಿನಿಮಾ ಮಾತ್ರ ತುಂಬಾ ವೆರೈಟಿ ಆಗಿದೆ, ವಿಚಿತ್ರವಾಗಿದೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಡೆವಿಲ್ ಅಂತ ಇಟ್ಟಿದ್ದಾರೆ, ಬಟ್ ದಿ ಹೀರೋ ಅಂತ ಇಟ್ಟಿದ್ದಾರೆ. ವಾ ವಾಟ್ ಎ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗ್ಲಿ, ಸಿನಿಮಾ ಕೊಟ್ಟಿರೋ ಈ ಟ್ರೀಸರ್ ಬಂದಿರೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗ್ಲಿ, ದರ್ಶನ್ ಸರ್ ವಾಕಿಂಗ್ ಸ್ಟೈಲ್ ಆಗ್ಲಿ, ಅದ್ರಲ್ಲಿ ಒಂದು ಡೈಲಾಗ್ ರಿವೀಲ್ ಮಾಡ್ತಾರೆ. ಪಾಪುಗೆ ಫೋಟೋ ತೆಗೆದಂದ್ರೆ ತುಂಬಾ ಅಸೂಯ, ಫೋಟೋ ತೆಗಿಯಕ್ ಆಗಲ್ಲ, ಆ ಫೋಟೋ ತೆಗೆದ್ರೆ ನಾನು ಸುಮ್ನೆ ಬಿಡಲ್ಲ. ಸರಸು ಆ ಪಾಪು ಹೆಸರು ಹೇಳಲ್ವಾ ಅಂತ ದರ್ಶನ್ ಸರ್ ಕೇಳ್ತಾರೆ. ಡೆವಿಲ್ ಅಂತ ಒಂದು ರಿವೀಲ್ ಆಗುತ್ತೆ ಆ ಟೈಟಲ್. ತುಂಬಾ ತುಂಬಾ ನೀಟಾಗಿ ಕಟ್ ಮಾಡಿದ್ದಾರೆ ಟ್ರೀಸರ್ ಆಗ್ಲಿ. ಇನ್ನು ಶೂಟಿಂಗ್ ಮುಂದಕ್ಕೆ ಸರ್ ಈ ಡೆವಿಲ್ ಸಿನಿಮಾ ತುಂಬಾ ಚೆನ್ನಾಗಿ ಬರ್ಲಿ, ತುಂಬಾ ಹಿಟ್ ಆಗ್ಲಿ ಅಂತ ಬಯಸೋಣ. ಖಂಡಿತವಾಗ್ಲು ಟ್ರೀಸರ್ ಅಂತೂ ಒಂದು ಹೊಸ ರೀತಿನೇ ಸಿಕ್ಕಿದೆ ಈ ಟ್ರೀಸರ್ಗೆ. ದರ್ಶನ್ ಅಭಿಮಾನಿಗಳಂತೂ ತುಂಬಾ ಖುಷಿ ಪಡೋ ಸುದ್ದಿನೇ ಅಂತ ಹೇಳ್ಬೋದು. ಖಂಡಿತವಾಗ್ಲು 2 ಸಿನಿಮಾಗಳಿಂದ ಒಂದು ರೀತಿ ಬೇರೆ ಇತ್ತು. ಈ ಸಿನಿಮಾದ ಡೆವಿಲ್ ಒಂದು ಟ್ರೀಸರ್ ತುಂಬಾ ವೆರೈಟಿ ಆಗಿದೆ. ಆ ಸ್ಮೋಕಿಂಗ್ ಮಾಡೋ ಸ್ಟೈಲ್ ಆಗ್ಲಿ, ನಡೆಯೋ ಸ್ಟೈಲ್ ಆಗ್ಲಿ, ಡೈಲಾಗ್ ಆಗ್ಲಿ, ಒಂದು ಒಳ್ಳೆ ಫೈಟ್ ಸೀನ್ ಅಲ್ಲಿ, ಒಂದು ಅಗ್ರೆಸಿವ್ ಸೀನ್ ಅಲ್ಲಿ ಸರಸು ಪಾಪ ಹೆಸರು ಹೇಳಲ್ವಾ ಅಂತ ಕೇಳಿದಾಗ ತುಂಬಾ ಅತ್ತಗ ಕಾಮಿಡಿ ಆಗುತ್ತೆ, ಅಥವಾ ವಿಲನ್ ಆಗುತ್ತೆ, ಅಥವಾ ಸಿನಿಮಾ ಸೀರಿಯಸ್ ಆಗುತ್ತೆ. ಈ ರೀತಿಯಾಗಿ ಟ್ರೀಸರ್ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಮತ್ತೆ ಟ್ರೀಸರ್ ನೋಡದೇ ಇರೋರು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಮತ್ತೆ ನಿಮ್ಗೆ ಯಾವ ರೀತಿ ಡೆವಿಲ್ ಸಿನಿಮಾ ಟ್ರೀಸರ್ ನೋಡಿದಾಗ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ